आप देख रहे हैं बीजापुर समय। मैं आपके साथ खलील कलादगी। कर्नाटक दलित संघर्ष समिति की ओर से शहर बीजापुर में कल एक प्रेस कॉन्फ्रेंस की गई, जिसमें बात करते हुए कर्नाटक दलित संघर्ष समिति के राज्य संचालक डॉक्टर डी सागर ने इस बार के लोकसभा चुनाव में कर्नाटक दलित संघर्ष समिति की ओर से बीजेपी को समर्थन न करने की बात करते हुए और भी कई विषयों पर की बात। इस अवसर पर कर्नाटक दलित संघर्ष समिति के राज्य संचालक डॉक्टर डी सागर, बीजापुर जिला कर्नाटक दलित संघर्ष समिति के संचालक विनय गुणसागर, कर्नाटक दलित संघर्ष समिति जिला संगठन संचालक वाईसी मयूर, कर्नाटक दलित संघर्ष समिति जिला संगठन संचालक शरणु शिंदे, कर्नाटक दलित संघर्ष समिति नगर संचालक सिद्धू रायण्णा के अलावा बीजापुर जिला कर्नाटक दलित संघर्ष समिति के कई पदाधिकारी और कार्यकर्ता थे मौजूद। जिला शाखे विजयपुर वतीयिंद ನಡೆದಿರತಕ್ಕಂತ ಪತ್ರಿಕಾಗೋಷ್ಠಿಗೆ ಇವತ್ತು ವಿಜಯಪುರ ಜಿಲ್ಲೆಯಿಂದ ಬಂದಿರತಕ್ಕಂತ ಯಾವತ್ತು ಮಾಧ್ಯಮದ ಬಂಧುಗಳಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾದ ಬಂಧುಗಳಿಗೆ ಎಲ್ಲರಿಗೂ ಈ ವೇದಿಕೆ ಮೂಲಕ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಮಿತಿ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ। ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ನಮ್ಮ ನೆಚ್ಚಿನ ನಾಯಕರು, ಹುಟ್ಟು ಹೋರಾಟಗಾರರು ಡಾಕ್ಟರ್ ಡಿ ಸಾಗರ್ ಜಿ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ವಿಚಾರಗಳನ್ನು ಬಿತ್ತರಿಸಬೇಕು ಅಂತ ಹೇಳಿ ಈ ವೇದಿಕೆ ಮೂಲಕ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ। ಎಲ್ಲ ಮಾಧ್ಯಮ ಮಿತ್ರರೇ, ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ದೇಶದ ಅತ್ಯಂತ ಮಹತ್ವ ಮತ್ತು ಲೋಕಸಭಾ ಚುನಾವಣೆ ಏನು ಪ್ರಾರಂಭವಾಗಿ ಈಗ ಮೊದಲನೇ ಹಂತದ ಚುನಾವಣೆ ಏಪ್ರಿಲ್ 11ನೇ ತಾರೀಕಿಗೆ ಮುಗಿದ ನಂತರ ಕರ್ನಾಟಕದಲ್ಲಿ ನಡೀತಕ್ಕಂಥ ಎರಡು ಹಂತಗಳು ನಡೀತಕ್ಕಂಥ ಚುನಾವಣೆ 18 ಮತ್ತು 23ರಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಈ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯ ಸಮಿತಿಯಲ್ಲಿ ಒಂದು ಮಹತ್ವ ನಿರ್ಧಾರವನ್ನು ಪಡೆದುಕೊಂಡಿದೆ। ಇವತ್ತು ಲೋಕಸಭಾ ಚುನಾವಣೆ ಕಣದಲ್ಲಿ ಬಿಜೆಪಿ ಪಕ್ಷ, ಕಾಂಗ್ರೆಸ್ ಪಕ್ಷ ಮತ್ತು JDS ಕಾಂಗ್ರೆಸ್ ಪಕ್ಷಗಳು ಕರ್ನಾಟಕದಲ್ಲಿ ವಿಶೇಷವಾಗಿ BSP ಇತರೆ ಪಕ್ಷಗಳು ಸ್ಪರ್ಧೆ ಮಾಡಿರತಕ್ಕಂಥ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಇವತ್ತು ಈ ಲೋಕಸಭಾ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ರಾಷ್ಟ್ರ ಮಟ್ಟದಲ್ಲಿ ನಡೀತಕ್ಕಂಥ ಆಗುಹೋಗುಗಳ ಬಗ್ಗೆ ಮತ್ತು ದೇಶದ ಒಟ್ಟಾರೆ ಒಂದು ದೇಶದ ಜನತೆ ಮತ್ತು ದೇಶದ ಭವಿಷ್ಯದ ಮೇಲೆ ಪರಿಣಾಮ ಬೀರತಕ್ಕಂಥ ಮಹತ್ವ ಚುನಾವಣೆ ಇದಾಗಿದೆ। ಈ ಚುನಾವಣೆಗಳಲ್ಲಿ ಬಹುತೇಕವಾಗಿ ರಾಷ್ಟ್ರವನ್ನು ಆಳಿರ್ತಕ್ಕಂಥ BJP ಮೋದಿಯವರ ನೇತೃತ್ವದ ಸರ್ಕಾರ ಕಳೆದ 5 ವರ್ಷಗಳಲ್ಲಿ ದೇಶಕ್ಕೆ ಆಡಳಿತ ನೀಡುವಲ್ಲಿ ಮತ್ತು ಜನರ ಅಭಿವೃದ್ಧಿಯಲ್ಲಿ ಮತ್ತು ಬಡವರ, ಹಿಂದುಳಿದವರ, ಅಲ್ಪಸಂಖ್ಯಾತರ ಮತ್ತು ಆದಿವಾಸಿಗಳ ಈ ಒಂದು ಇವರ ಏಳಿಗೆ ಮತ್ತು ಇವರ ಭವಿಷ್ಯಕ್ಕಾಗಿ 5 ವರ್ಷಗಳಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನೀಡಲಾರದೆ ಕೇವಲ ಮೋದಿಯವರು ಇವತ್ತು ಸಂವಿಧಾನವನ್ನು ಅತ್ಯಂತ ಲಘುವಾಗಿ ಪರಿಗಣಿಸೋದ್ರ ಮುಖಾಂತರ ಮತ್ತು ಮೋದಿಯ ಸರ್ಕಾರದಲ್ಲಿ ಇದ್ದಿರತಕ್ಕಂಥ ಅನೇಕ ಸಚಿವರು ಸಂವಿಧಾನದ ಬಗ್ಗೆ ಅಗೌರವವಾಗಿ ಮಾತಾಡುತ್ತಾ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಹೊರಡುತ್ತಾ ಮತ್ತು ಮೋದಿನೇ ದೇಶನೇ ಮೋದಿ ಅಂತ ಬೊಗಳೆ ಹೊಡೆಯುತ್ತಾ ಮತ್ತು ಈ ದೇಶಕ್ಕೆ ಮೋದಿನೇ ವಾರಸುದಾರು, ಈ ದೇಶದ ನಾಯಕರು ಅಂಥೇಳಿ ಪೊಳ್ಳುಗಳನ್ನು ವಿಚಾರಗಳನ್ನು ಹೇಳುತ್ತಾ ಹೊರಟಿರ್ತಕ್ಕಂಥದ್ದು ಬಹುತೇಕವಾಗಿ ಇವತ್ತು ನಮ್ಮ ಎದುರುಗಡೆ ಇದೆ।
ನಮ್ಮ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥವರು ಮೋದಿಯವರಿಗೆ ಇಡೀ ದೇಶವನ್ನು ಒಂದು ನಾಯಕತ್ವ ಮೋದಿಯವರೇ ಅಂಥೇಳಿ ಏನು ಬರ್ಕೊಟ್ಟಿಲ್ಲ, ಅಥವಾ ಕಾಂಗ್ರೆಸ್ಸಿಗೆ ರಾಹುಲ್ ಗಾಂಧಿಯವರೇ ಈ ದೇಶದ ನಾಯಕರು ಅಂಥೇಳಿ ಏನು ಅವರಿಗೆ ಅಗ್ರಿಮೆಂಟ್ ಕೊಟ್ಟಿಲ್ಲ. ಆದರೆ ಈ ದೇಶ ಮುನ್ನಡೆಸ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು, ನಾಯಕತ್ವ ವಹಿಸಬೇಕಾಗಿರ್ತಕ್ಕಂಥದ್ದು ಸಂವಿಧಾನ, ಪ್ರಜಾಪ್ರಭುತ್ವ. ಮೋದಿಯವರು ಕೇವಲ BJP ಪಕ್ಷದ ನಾಯಕರು, ರಾಹುಲ್ ಗಾಂಧಿಯವರು ಕೇವಲ ಕಾಂಗ್ರೆಸ್ ಪಕ್ಷದ ನಾಯಕರು. ದೇಶದ ನಾಯಕರು ದೇಶವನ್ನು ಆಳ್ತಕ್ಕಂಥದ್ದು, ದೇಶವನ್ನು ಯಾವ ರೀತಿ ಆಳಬೇಕು ಅಂತ ಹೇಳ್ತಕ್ಕಂಥದ್ದು ಸಂವಿಧಾನ. ಈ ಸಂವಿಧಾನ ಮುಖಾಂತರ ಈ ದೇಶದ ಬಡವರ, ಆದಿವಾಸಿಗಳ ಮತ್ತು ಸಂಕಟದಲ್ಲಿರ್ತಕ್ಕಂಥ ಒಂದು ಜನರ ಹಿತ ಕಾಪಾಡಬೇಕಾಗಿರ್ತಕ್ಕಂಥದ್ದು ಆದ್ಯ ಸರ್ಕಾರಗಳ ಕರ್ತವ್ಯ. ಆದರೆ ಇದು ಯಾವುದು ಕೂಡ ಮಾಡಲಾರ್ದೆ ಇವತ್ತು ನಮ್ಮ ದೇಶದಲ್ಲಿ ಬಹುಭಾಷಿಕರಿಗ, ಬಹು ಸಂಸ್ಕೃತಿ ಉಳ್ಳಿರ್ತಕ್ಕಂಥ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಮತ್ತು ವಿಶ್ವದಲ್ಲೇ ಒಂದು ದೊಡ್ಡದಾಗಿರ್ತಕ್ಕಂಥ ಮಹತ್ವವಾಗಿರ್ತಕ್ಕಂಥ ಸಂವಿಧಾನವನ್ನು ಮುಖಾಂತರ ಎಲ್ಲರಿಗೂ ಕೂಡ ರಕ್ಷಣೆಯನ್ನು ಮಾಡಿದೆ. ಎಲ್ಲರಿಗೂ ಕೂಡ ಒಂದು ಗೌರವಯುತವಾಗಿ ನಡೆಸ್ಕೊಳ್ತಕ್ಕಂಥ ಒಂದು ಸಂವಿಧಾನಬದ್ಧವಾಗಿರ್ತಕ್ಕಂಥ ವಿಚಾರ ಇದೆ. ಆದರೆ ಯಾವೂ ಕೂಡ ಲೆಕ್ಕಿಸಲಾರದೆ ಇವತ್ತು ಆದಿವಾಸಿಗಳು ಮತ್ತು ದಲಿತರ ಮೇಲೆ ಅವ್ಯಾತವಾಗಿ ದೌರ್ಜನ್ಯ ನಡೆಯೋದ್ರ ಮುಖಾಂತರ ಕುದುರೆ ಮೇಲೆ ಕೂತು ಬಂದ ಅಂಥೇಳಿ ಕೊಲೆಯನ್ನು ಮಾಡ್ತಕ್ಕಂಥದ್ದು, ಮೀಸಿ ಬಿಟ್ಟ ಅಂಥೇಳಿ ಹಿಡಿದು ಮೀಸಿ ಬೋಳಿಸಿ ಕೊಲೆ ಮಾಡ್ತಕ್ಕಂಥದ್ದು, ಇವತ್ತು ಗೋ ಹತ್ಯೆಯನ್ನು ಮಾಡ್ದ, ಗೋ ಮಾಂಸನ ಮಾರಾಟ ಮಾಡ್ತಾಯಿದ್ದ ಅಂಥೇಳಿ ಇವತ್ತು ಆ ಒಬ್ಬ ಅಸ್ಪೃಶ್ಯನನ್ನು ತೊಗಲನ್ನೇ ಸುಲಿದಿರ್ತಕ್ಕಂಥದ್ದು ಮತ್ತು ನಿರಂತರವಾಗಿ BJP ಅಧಿಕಾರದಲ್ಲಿ ಇದ್ದಿರ್ತಕ್ಕಂಥ ರಾಜ್ಯಗಳಲ್ಲಿ ನಿರಂತರವಾಗಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೀತಕ್ಕಂಥದ್ದು, ಇವೆಲ್ಲವೂ ಕೂಡ ನೋಡಿದ್ರೆ ಇವತ್ತು ಕಂಪ್ಲೀಟಾಗಿ ಮೋದಿಯ ನೇತೃತ್ವದಲ್ಲಿರ್ತಕ್ಕಂಥ ಸರ್ಕಾರ ಒಳ್ಳೆಯ ಆಡಳಿತ ನೀಡುವಲ್ಲಿ ಮತ್ತು ಜನರ ಮಾನ ಪ್ರಾಣ ರಕ್ಷಣೆ ಮಾಡುವಲ್ಲಿ, ದೇಶದ ಗೌರವವನ್ನು ಕಾಪಾಡುವಲ್ಲಿ ಸಂಪೂರ್ಣವಾಗಿ ವಿಫುಲಾಗಿರ್ತಕ್ಕಂಥ BJP ಪಕ್ಷ ಮತ್ತೆ ಇವತ್ತು ಮೊಸಳೆ ಕಣ್ಣೀರನ್ನು ಸೋರಿಸುತ್ತಾ ಇವತ್ತು ಮತ್ತೆ ಒಳ್ಳೆಯ ವಿಚಾರಗಳನ್ನು ಹೇಳೋದರ ಜೊತೆಗೇ ನಯವಂಚನೆ ಮಾಡುತ್ತಾ ಇವತ್ತು ಈ 17ನೇ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಹೆಜ್ಜೆ ನೀಡೋದ್ರ ಮುಖಾಂತರ ನಮ್ಮ ಅಧಿಕಾರಿಗೆ ಮೋದಿಯವರ ಕೈಯಲ್ಲಿ ಮೋದಿಯೇ ಇವತ್ತು ದೇಶದ ವಾರಸ್ದಾರ ಅಂತ ಹೇಳ್ತಕ್ಕಂಥದ್ದು ಇವತ್ತು ನಾವು ಸಂಪೂರ್ಣವಾಗಿ ವಿರೋಧನ ಮಾಡ್ತೀವಿ. ಅದಕ್ಕೆ ಹಾಗಾಗಿ BJP ಇವತ್ತು ಒಟ್ಟಾರೆ ಸೆಕ್ಯುಲರಿಸಮ್ ಮತ್ತು ಒಂದು ಕಮ್ಯುನಲಿಸಮ್ಗೆ ಇದ್ದಿರ್ತಕ್ಕಂಥ ಒಂದು ಚುನಾವಣೆ ಇದು. ಒಂದು ಜಾತ್ಯತೀತ ಶಕ್ತಿಗಳಿಗೆ ಮತ್ತು ಕೋಮುವಾದ ಶಕ್ತಿಗಳ ಮಧ್ಯದಲ್ಲಿ ನಡೀತಕ್ಕಂಥ ಈ ಚುನಾವಣೆಯನ್ನು ಇವತ್ತು ಇದರ ಬಗ್ಗೆ ಈ ದೇಶದ ಜನತೆ ಮತ್ತು ನಮ್ಮ ನಾಡಿನ ಜನತೆ, ಜಾಗೃತ ಮತದಾರರು ಇದನ್ನೆಲ್ಲನ ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ಇವತ್ತು BJP ಹುರಿಯಾಳುಗಳಿಗೆ, ಸ್ಪರ್ಧಾಳುಗಳಿಗೆ ಔಟ್ರಾಟಾಗಿ ಅವರಿಗೆ ಮತನ ನೀಡಲಾರದೆ ಅವರನ್ನು ಸಂಪೂರ್ಣವಾಗಿ ಸೋಲಿಸಬೇಕು ಅಂಥೇಳಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಮೂಲ್ಯವಾದಂಥ ಮತವನ್ನು ಇಟ್ಕೊಂಡಿರ್ತಕ್ಕಂಥ ಎಲ್ಲ ಮತದಾರರಲ್ಲಿ ನಮ್ರವಾಗಿರ್ತಕ್ಕಂಥ ಮನವಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ದಲಿತ ಸಂಘರ್ಷ ಸಮಿತಿಯನ್ನು ಮಾಡ್ತಾಯಿದ್ದೀವಿ. ಮತ್ತು ಇಡೀ ಕರ್ನಾಟಕದಾದಂಥ ಎಲ್ಲ ಒಂದು ಮತಕ್ಷೇತ್ರಗಳಲ್ಲಿ ಇವರ ಹುನ್ನಾರಗಳನ್ನು, BJP ಆಡಳಿತ ವೈಫಲ್ಯತೆಯನ್ನು ಎಲ್ಲನೂ ಕೂಡ ಒಂದು ಜಾಗೃತಗೊಳಿಸೋದ್ರ ಮುಖಾಂತರ ಮತದಾರ ಹತ್ತಿರ ಇವತ್ತು ಸೆಕ್ಯುಲರಿಸಮ್ ಮತ್ತು ಸೋಷಲಿಸಮ್ ಕಾಪಾಡ್ತಕ್ಕಂಥ, ದೇಶದ ಗೌರವವನ್ನು ಕಾಪಾಡ್ತಕ್ಕಂಥ, ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ, ಪ್ರಜಾಪ್ರಭುತ್ವವನ್ನು ಉಳಿವಿಗಾಗಿ ಮತ್ತು ಈ ದೇಶದ ಸೈನಿಕರ ಗೌರವಕ್ಕಾಗಿ ನಡ್ಕೊಳ್ತಕ್ಕಂಥ ಪಕ್ಷಗಳ ಅಭ್ಯರ್ಥಿಗಳಿಗೆ ಮತ ನೀಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಮೀಡಿಯಾ ಮುಖಾಂತರ ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪರವಾಗಿ ಮನವಿಯನ್ನು ಮಾಡಿಕೊಳ್ಳಲಿಕ್ಕೆ ತಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಆಹ್ವಾನಿಸಿದ್ದೀವಿ. ಹಾಗಾಗಿ ಇವತ್ತು ದೇಶ ನಿಜವಾಗಿ ಇವತ್ತು ತಲೆ ತಗ್ಗಿಸ್ತಕ್ಕಂಥ ಆಡಳಿತ ನೀಡಿರ್ತಕ್ಕಂಥದ್ದು ಹಲವಾರು ವಿಚಾರಗಳಾಗಿರ್ಬೋದು. ಇವತ್ತು ನೋಟು ಅಮಾನ್ಯೀಕರಣ ಮಾಡೋದಿದ್ದಿರ್ಬೋದು, ಇವತ್ತು ವರ್ಷಕ್ಕೆ 2 ಕೋಟಿ ನಾವು ಯುವಕರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತೀನಿ ಅಂತ ಹೇಳಿಕೊಂಡಿರ್ತಕ್ಕಾಗಿರ್ಬೋದು, ಇವತ್ತು ಮಹಿಳೆಯರನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಕೊಂಡಿರ್ತಕ್ಕಂಥ ಆಗಿರ್ಬೋದು. ಇವತ್ತು ಅನೇಕ ವಿಚಾರಗಳಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ
ವಿಪುಲತೆಯನ್ನು ಕಂಡಿರ್ತಕ್ಕಂಥ ವೈಫಲ್ಯತೆಯನ್ನು ಕಂಡಿರ್ತಕ್ಕಂಥ ಬಿ ಜೆ ಪಿ ಮತ್ತೆ ಕೇಂದ್ರದಲ್ಲಿ ಅಧಿಕಾರನ ಹಿಡಿಬಾರದು ಅಂತಕ್ಕಂಥ ಮಾತು ಆಕ್ರೋಶನೀಯ ದಲಿತ ಸಂಘರ್ಷ ಸಮಿತಿ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಡೀತಕ್ಕಂಥ ಚುನಾವಣೆ ಇರ್ತಕ್ಕಂಥದ್ದು ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಇನ್ನೊಂದು ಸಲ ಮೋದಿಯವರು ಮತ್ತು ಬಿ ಜೆ ಪಿ ನೇತೃತ್ವದ ಸರ್ಕಾರ ಒಂದು ಅಧಿಕಾರಕ್ಕೆ ಬಂದದಾದರೆ ಬಹುತೇಕವಾಗಿ ಸಂವಿಧಾನಕ್ಕೆ ಗಂಡಾಂತರವಿದೆ, ಪ್ರಜಾಪ್ರಭುತ್ವಕ್ಕೆ ಗಂಡಾಂತರವಿದೆ ಮತ್ತು ದೇಶದ ಜನರ ಲಿಬರ್ಟಿಗೆ ಒಂದು ಗಂಡಾಂತರ ಇದೆ. ಇವತ್ತು ನಿಜವಾಗಿ ಅವರು ಏನಂತಂದರೆ ಒಂದು ಸಂವಿಧಾನ ಹಿಡ್ಕೊಂಡು ಇವತ್ತು ಲೈಸೆನ್ಸ್ ಗುಂಡಗಳು ಅನ್ನೋ ರೀತಿಯಲ್ಲಿ ಇವತ್ತು ಅನೇಕ ಸಚಿವರು ಅವರ ಒಂದು ಕ್ಯಾಬಿನೆಟ್ನಲ್ಲಿ ಇದ್ದು ಈ ಒಂದು ಕೆಟ್ಟ ಆಡಳಿತ ನೀಡಿರ್ತಕ್ಕಂಥದ್ದು ನಿದರ್ಶನ ನಮ್ಮ ಎದುರುಗಡೆ ಇದ್ದಿರೋದ್ರಿಂದ ಜನತೆಯಲ್ಲಿ ನಾವು ಮನವಿಯನ್ನು ಮಾಡ್ಕೊಳ್ತಕ್ಕಂಥದ್ದು. ಈಗ ನಡೀತಕ್ಕಂಥ 18 ಮತ್ತು 23 ಮತ್ತು ಬೀದರ್, ಗುಲ್ಬರ್ಗ ಆಗ್ಬೋದು, ವಿಜಾಪುರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಈ ಎಲ್ಲ ಕಡೆ 14 ಕಡೆ ನಡೀತಕ್ಕಂಥ ಚುನಾವಣೆ ಈ ಭಾಗ ಆಗಿರ್ಬೋದು, ಎಲ್ಲ ಕಡೆಯೂ ಕೂಡ ಜಾಗೃತನ ಮಾಡ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಇವತ್ತು ಬಿ ಜೆ ಪಿಗೆ ನಮ್ಮ ಮತ ಇಲ್ಲ, ಬಿ ಜೆ ಪಿಗೆ ಮತ ಹಾಕಬಾರ್ದು, ಬಿ ಜೆ ಪಿಗೆ ಮತ ಹಾಕಿದ್ರಿಗೆ ದೇಶಕ್ಕೆ ಗಂಡಾಂತರ ಅಂತಕ್ಕಂಥ ವಿಚಾರನ ಸಾರೋದ್ರ ಮುಖಾಂತರ ಇವತ್ತು ಸೆಕ್ಯುಲರಿಸಮ್ ಮತ್ತು ಸೋಷಲಿಸಮ್ ಮತ್ತು ಗೌರವಯುತವಾಗಿ ಸಂವಿಧಾನ ರಕ್ಷಣೆ ಮಾಡ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ಪಕ್ಷಗಳಿಗೆ ಮತನ ನೀಡಬೇಕು ಅಂತ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಯಾವ ಪಕ್ಷಕ್ಕೆ ಹಾಕಬೇಕು? ಈಗ ಬಿ ಜೆ ಪಿ ಸೋಲಿಸಬಲ್ಲ ಅಭ್ಯರ್ಥಿ ಯಾವ್ದಿರ್ತದೋ ಆ ಪಕ್ಷಕ್ಕೆ ವೋಟ್ ಮಾಡಿ ಅಂಥೇಳಿ ನಾವು ರಾಜ್ಯ ಸಮಿತಿಯಿಂದ ಎಲ್ಲ ಜಿಲ್ಲಾ ಸಮಿತಿಗಳಿಗೆ ನಿರ್ದೇಶನ ನೀಡಿದ್ದೀವಿ. ಅವರು ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಇನ್ನು 2 ದಿವಸದಲ್ಲೇ ಒಂದು ಜಿಲ್ಲಾ ಸಮಿತಿ ಮೀಟಿಂಗ್ ಮಾಡೋದ್ರ ಮುಖಾಂತರ ಬಿ ಜೆ ಪಿಯನ್ನು ಹೊರತುಪಡಿಸಿ ಬಿ ಜೆ ಪಿನ ಸೋಲಿಸಬಲ್ಲ ಅಭ್ಯರ್ಥಿಗಳು ಯಾವುದನ್ನು ಗುರುತಿಸಿ ಅದಕ್ಕೆ ಮತ ಅದಕ್ಕಿನ್ನೂ 2 ದಿನ ಬೇಕಾ? ಯಾಕೆ ನೀವು ನೇರವಾಗಿ ಇಂಥವ್ರಿಗೆ ಈಗ ಹಾಕ್ಬೇಡಿ ಅಂತ ಹೇಳ್ತೀರಿ? ಇಂಥವ್ರಿಗೆ ಹಾಕಿ ಅಂತ ಯಾಕೆ ಹೇಳಕ್ಕೆ ನಿಮಗೆ ಹಿಂಜರಿಕೆಗಳು? ಇಲ್ಲ, ಹಿಂಜರಿಕೆ ಪ್ರಶ್ನೆ ಅಲ್ಲ. ಆಯಾ ಜಿಲ್ಲೆಗಳಲ್ಲಿ ವಿದ್ಯಮಾನಗಳ ಗಮನಿಸೋದ್ರ ಮುಖಾಂತರ ಬಿ ಜೆ ಪಿ ಸೋಲಿಸಲಿಕ್ಕೆ ಅದರ ಸೆಕೆಂಡ್ ಲೈನ್ದಾಗ ಇರತಕ್ಕಂಥ ಪಕ್ಷ ಯಾವುದು ಅಂತಕ್ಕಂಥದ್ದು ಲೋಕಲ್ ಜಿಲ್ಲಾ ಸಮಿತಿಗೆ ಬಿಟ್ಟಿದ್ದೀವಿ ನಾವು. ಜಿಲ್ಲಾ ಸಮಿತಿಯವರು ನಿರ್ಧಾರ ತಗೊಳ್ತಾರೆ. ನಿರ್ಧಾರ ನೀವು ಮುಂಚೆ ಇವತ್ತು ಬರ್ತೀರಿ ಅನ್ನೋದು ಗೊತ್ತಲ್ಲ, ಮುಂಚೆನೇ ಡಿಸೈಡ್ ಮಾಡಿ ಹೇಳ್ಬೋದಲ್ಲ, ಮತ್ತೆ ಲೋಕಲ್ ಸಮಿತಿಯಿಂದ ನಿರ್ಧಾರ ಪ್ರಕಟಿಸ್ಬೋದಲ್ಲ? ಅಲ್ಲ, ಪ್ರಕಟಿಸಿದರವರು ಇನ್ನು ನಾವು ಬರೋಕ್ಕೆ ಲೇಟ್ ಆಯಿತು. ನಾವು ಮೀಟಿಂಗ್ ಮಾಡಿದ ಮೇಲೆ ನೀವು ಮಾಡಿ ಅಂತ ಹೇಳೋದಕ್ಕೆ ನಾವು ಬರೋಕ್ಕೆ ಲೇಟ್ ಆಯಿತು. ನಾವು ಬೇರೆ ಜಿಲ್ಲೆಗಳಿಗೆ ಅಲ್ಲಿ ಹೋಗಿ ಬರಲಿಕ್ಕೆ ನಮಗೆ ಇಲ್ಲಿಗೆ ಬರಲಿಕ್ಕೆ ಲೇಟ್ ಆದಕ್ಕೋಸ್ಕರ ಅವ್ರಿಗೆ 1 ದಿವಸ ಲೇಟ್ ಆಗ್ಯದ. ಈಗ 23ಕ್ಕೆ ಇರ್ತಕ್ಕಂಥದ್ದು ಚುನಾವಣೆ ಇದಕ್ಕೆ. और खबरों के लिए जुड़े रहिएगा आपके अपने चैनल बीजापुर समय के साथ।